ಇಂದು ಡಿಕೆ ಶಿವಕುಮಾರ್ ಕುರ್ಚಿ ಕನಸಿನ ಭವಿಷ್ಯ ನಿರ್ಧಾರ ಆಗೋ ಅಂತ ಇದೆ. ದೆಹಲಿಯಲ್ಲೇ ವಾಸ್ತವ್ಯವನ್ನ ಹೂಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್. ಇವತ್ತು ಅವರ ಕುರ್ಚಿ ಕನಸಿನ ಭವಿಷ್ಯ ನಿರ್ಧಾರ ಆಗಬಹುದು. ಯಾಕೆಂದ್ರೆ ಅವರು ದೆಹಲಿಯಲ್ಲೇ ಇದ್ದಾರೆ, ದೆಹಲಿಯಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಕಾರಣ ಏನು? ರಾಹುಲ್ ಗಾಂಧಿ ಭೇಟಿಗೆ ಕಸರತ್ತನ್ನ ಆರಂಭ ಮಾಡಿದ್ದಾರೆ. ರಾಹುಲ್ ಗಾಂಧಿ ಭೇಟಿಗೆ ಸಮಯವನ್ನ ನೀಡಿದ್ರೆ ಚರ್ಚೆ ಮಾಡ್ತಾರೆ. ಇಲ್ಲಾಂದ್ರೆ ರಣದೀಪ್ ಸಿಂಗ್ ಸುರ್ಜೇವಾಲಾ, ವೇಣುಗೋಪಾಲ್ ಕೂಡ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ರಾಹುಲ್ ಗಾಂಧಿ ಭೇಟಿ ಆಗಲೇಬೇಕೆಂದು ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್, ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ನೋಡಿ, ಇವತ್ತು ಡಿಸಿಎಂ ಸಿಎಂ ಆಗೋ ಅಂತ ಕನಸಿನ ಭವಿಷ್ಯ ನಿರ್ಧಾರವಾಗೋ ಅಂತ ದಿನ ಅಂತಾನೆ ಉಲ್ಲೇಖ ಮಾಡಬಹುದು. ಯಾಕೆಂದ್ರೆ ಅವ್ರು ದೆಹಲಿಯಲ್ಲಿ ಇದ್ದಾರೆ, ರಾಹುಲ್ ಗಾಂಧಿ ಅವರ ಟೈಮ್ನ ಕೇಳಿದ್ದಾರೆ. ಸಿಗ್ಬಹುದಾ? ಚಾನ್ಸಸ್ ಇದೆಯಾ? ಏನಾಗ್ಬೋದು ಅವರ ಭವಿಷ್ಯ? ಖಂಡಿತವಾಗಿ ಮಧುಸೂದನ್, ಈಗಾಗಲೇ ವಿದೇಶ ಪ್ರವಾಸ ಅಂದರೆ ಜರ್ಮನ್ನಲ್ಲಿ ಇರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಭೇಟಿಗೆ ನಿರಂತರವಾಗಿ ಸಂಪರ್ಕಕ್ಕೆ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಗದೆ ಹೋದರೆ ಸೋನಿಯಾ ಗಾಂಧಿ ಅವ್ರನ್ನಾದರೂ ಕೂಡ ಭೇಟಿ ಮಾಡಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಇದ್ದಾರೆ. ನಿನ್ನೆಯಷ್ಟೇ ಕೇಂದ್ರ ಸಚಿವರನ್ನ ಭೇಟಿ ಮಾಡಿ ರಾಜ್ಯದ ಯೋಜನೆಗಳ ವಿಚಾರ ಕುರಿತಂತೆ ಸುದೀರ್ಘವಾದಂಥ ಸಮಾಲೋಚನೆಯನ್ನು ಕೂಡ ನಡೆಸಿದರು. ಇವತ್ತು ಯಾವುದೇ ಅಧಿಕೃತ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳದ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಆ ಮೂಲಕ ರಾಹುಲ್ ಗಾಂಧಿ ಅವರ ಭೇಟಿನಾದರೂ ಮಾಡಲಿ ಅಥವಾ ಸೋನಿಯಾ ಗಾಂಧಿ ಅವ್ರನ್ನಾದರೂ ಕೂಡ ಸಂಪರ್ಕ ಮಾಡೋಣ ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿದ್ದಾರೆ. ಇನ್ನು ರಾಜ್ಯದ ನಾಯಕತ್ವ ಗೊಂದಲದಿಂದ ವೇಣುಗೋಪಾಲ್ ಅವರು ಮತ್ತು ಸುರ್ಜೇವಾಲಾ ಅವರು ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಇನ್ನು ಕರ್ನಾಟಕದಲ್ಲೇ ಬೆಂಗಳೂರಿನಲ್ಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ. ಹಾಗಾಗಿ ಸದ್ಯ ಶತಾಯಗತ ಈ ವಿಚಾರವನ್ನು, ಅಂದರೆ ನಾಯಕತ್ವದ ಗೊಂದಲ ವಿಚಾರ ಇರ್ಬೋದು, ಹೈಕಮಾಂಡ್ ನಾಯಕರು ಯಾವ ತೀರ್ಮಾನಕ್ಕೆ ಬರಲಿದ್ದಾರೆ ಎಂಬತಕ್ಕಂಥ ಅಭಿಪ್ರಾಯವನ್ನು ಆಲಿಸಬೇಕು ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿದ್ದಾರೆ. ಸದ್ಯ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಏನಾದರೂ ಅಂದರೆ ಅವರು ಜರ್ಮನ್ನಿಂದ ಯಾವಾಗ ವಾಪಸ್ ಆಗ್ತಾರೆ, ಭೇಟಿಗೆ ಅವಕಾಶ ನೀಡ್ತಾರೆ ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿದ್ದರೆ ದೆಹಲಿಯಲ್ಲೇ ಇರ್ತಕ್ಕಂಥ ಸೋನಿಯಾ ಗಾಂಧಿ ಅವ್ರನ್ನಾದರೂ ಭೇಟಿ ಮಾಡಿ ಇಲ್ಲಿನ ಅಭಿಪ್ರಾಯಗಳನ್ನು, ಅಂದರೆ ನಾಯಕತ್ವ ವಿಚಾರ ಕುರಿತಂತೆ ಎದ್ದಿರ್ತಕ್ಕಂಥ ಗೊಂದಲ ಮತ್ತು ಸಿಎಂ ಸ್ಥಾನಕ್ಕೆ ನನ್ನನ್ನು ಕನ್ಸಿಡರ್ ಮಾಡಬೇಕು, ಈ ವಿಚಾರವಾಗಿ ರಾಜ್ಯ ನಾಯಕರಿರ್ಬೋದು ಮತ್ತು ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಇತರ ನಾಯಕರಿಗೂ ಕೂಡ ಸೂಚನೆಯನ್ನು ನೀಡಬೇಕು ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಸದ್ಯ ಈ ವಿಚಾರಗಳ ಇಟ್ಕೊಂಡು, ಅಂದರೆ ನಾಯಕತ್ವ ವಿಚಾರ ಕುರಿತಂತೆ ಎದ್ದಿರ್ತಕ್ಕಂಥ ಗೊಂದಲವನ್ನು ತರೋದ್ರ ಜೊತೆಗೆ, ಅವರ ಗಮನಕ್ಕೆ ತರೋದ್ರ ಜೊತೆಗೆ ಶತಾಯಗತ ಈ ಬಾರಿ ಏನಾದರೂ ನಾಯಕತ್ವ ಬದಲಾವಣೆ ವಿಚಾರ ಸರ್ಕಾರ 2.5 ವರ್ಷ ತುಂಬಿರೋದ್ರಿಂದ ಈ ವಿಚಾರ ಕುರಿತಂತೆ ಏನಾದರೂ ಚರ್ಚೆ ಮಾಡಬೇಕು ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿ ಡಿಸಿಎಂ ಅವರು ಇದ್ರೂ ಕೂಡ ಸದ್ಯದ ಮಟ್ಟಿಗೆ ಅವರ ಭೇಟಿಗೆ ಈವರೆಗೂ ಕೂಡ ಅವಕಾಶ ಸಿಕ್ಕಿಲ್ಲ. ಹಾಗಾಗಿ ಇವತ್ತೇನಾದರೂ ಸೋನಿಯಾ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಕ್ಕಿದ್ರೆ ಚರ್ಚೆ ಮಾಡ್ತಾರೆ. ಇಲ್ಲದೆ ಹೋದರೆ ಬರಿಗೈಯಲ್ಲೇ ವಾಪಸ್ಸಾಗಿ 28ರಂದು ನಡೆಯಲಿರುವ CWS ಸಭೆಯಲ್ಲೂ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಭಾಗಿಯಾಗಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿರ್ತಕ್ಕಂಥದ್ದು. ಮಧುಸೂದನ್, ಧನ್ಯವಾದ ಶಿವಪ್ರಸಾದ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.